ಅಕ್ಕಪಕ್ಕ ಯಾರೂ ಇಲ್ದಿರುವಾಗ ಫೋನ್ ಮಾಡು ಅಂತ ಹೇಳಿದಲ್ಲ ಯಜಮಾನ್ರು. ಯಾಕೆ, ಏನಿರ್ಬೋದು? ಹಲೋ ಸುಬ್ಬು, ನಿನ್ನ ಅಕ್ಕಪಕ್ಕ ಯಾರೂ ಇಲ್ಲ ತಾನೇ? ಸ್ವಲ್ಪ ಮಾತಾಡ್ಬೋದಲ್ಲ? ಅಯ್ಯೋ, ಮಾತಾಡ್ಬೋದು ಯಜಮಾನ್ರೆ. ನಾನು ಅದಕ್ಕೆ ಆಚೆ ಬಂದೆ. ಯಾಕೆ, ಏನಾಯ್ತು? ಏನಾದರೂ ತೊಂದರೆನಾ? ತೊಂದರೆ ಅಂತೇನಿಲ್ಲ ಕಣೋ, ಏನೋ ಒಂಥರ ಮನಸ್ಸಲ್ಲಿ ಗೊಂದಲ, ಡಿಸ್ಟರ್ಬೆನ್ಸು, ಒಟ್ಟಿನಲ್ಲಿ ಕನ್ಫ್ಯೂಸ್ ಆಗಿ ನೀನು ತನ್ಕೋ. ಕನ್ಫ್ಯೂಷನ್ನ ನಿಮ್ಗ? ಯಾಕೆ ಯಜಮಾನ್ರೆ? ಯಾವುದಾದ್ರೂ ಮೀಟಿಂಗ್ ಆಯಿತಾ? ಪಕ್ಷ ಬದಲಾಯಿಸೋ ನಿರ್ಧಾರ ಏನಾದರೂ ಮಾಡ್ತಾ ಇದ್ದೀರಾ? ಪಕ್ಷ ಬದಲಾಯಿಸೋ ಮಾತಿರಲಿ, ನನ್ನ ಮನಸ್ಸೇ ಬದಲಾಗ್ತಾ ಇದೆ. ಆ ಮನಸ್ಸು ಬದಲಾಗ್ತಿರೋದು ಸರಿನಾ ತಪ್ಪಾ ಅಂತ ನನ್ನೇ ಪ್ರಶ್ನೆ ಕೇಳ್ತಾ ಇದೆ. ಯಜಮಾನ್ರೆ, ನೀವು ಈ ಥರ ಎಲ್ಲ ಹೇಳಿದ್ರೆ ನನಗೆ ಅರ್ಥನೇ ಆಗಲ್ಲ ಯಜಮಾನ್ರೆ. ಅಷ್ಟಕ್ಕೂ ನಿಮ್ಮ ಮನಸ್ಸು ಬದಲಾಗ್ತಿರೋದಕ್ಕೆ ಕಾರಣ ಆದರೂ ಏನು? ಪ್ರೀತಿ ವಿಷಯದಲ್ಲಿ. ಪ್ರೀತಿನಾ? ನೀನು ಪದೇ ಪದೇ ಪ್ರಶ್ನೆ ಮಾಡಬೇಡ, ಆದರೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡು, ಓಕೆನಾ? ಯಾವುದಾದ್ರೂ ಮನುಷ್ಯನಿಗೆ ಜೀವನದಲ್ಲಿ ಎರಡೆರಡು ಸಲ ಪ್ರೀತಿ ಹುಟ್ಟಬೋದಾ? ಏನು ಯಜಮಾನ್ರೆ ಹೀಗೆ ಹೇಳ್ತಿದ್ದೀರಾ? ಅಲ್ಲ, ಈಗ ಯಾರ ಬದುಕಲ್ಲಿ ಹೀಗಾಗಿದೆ? ಅದು ನನ್ನ ಸ್ನೇಹಿತರೊಬ್ಬರು ಇದ್ದಾರೆ. ಅವರು ಚಿಕ್ಕ ವಯಸ್ಸಲ್ಲಿ ಪ್ರೀತಿ ಮಾಡಿದ್ರು, ಮದುವೆನೂ ಆಯಿತು. ಆದರೆ ಹೆಂಡತಿ ಮಕ್ಕಳು ಅವರಿಂದ ದೂರ ಇದ್ದಾರೆ. ಅವ್ರಿಗೆ ಮತ್ತೆ ಪ್ರೀತಿ ಹುಟ್ಟಿ ಜೀವನನೇ ಬದಲಾಗ್ತಾ ಇದೆ. ಇದೆಲ್ಲ ಒಬ್ಬರು ಜೀವನದಲ್ಲಿ ಆಗ್ಬೋದಲ್ವಾ ಅಂತ ಕೇಳ್ತಾ ಇದ್ದೀನಿ. ಯಜಮಾನ್ರೆ, ನೀವು ಉದಾಹರಣೆ ಕೊಟ್ಟೆ ಹೇಳ್ತಾ ಇದ್ದೀರಾ. ಈಗ ಒಬ್ರು ಬದುಕಲ್ಲಿ ನಡೆದಿದೆ ಅಂದರೆ ಮತ್ತೊಬ್ರು ಬದುಕಲ್ಲಿ ಅದು ನಡಿಲೂಬೋದಲ್ವ ಯಜಮಾನ್ರೆ? ಪ್ರೀತಿ ಅನ್ನೋದು ಒಬ್ಬೊಬ್ರು ಬದುಕಲ್ಲಿ ಒಂದೊಂದು ರೀತಿ ಬರುತ್ತೆ ಯಜಮಾನ್ರೆ. ಕೆಲವ್ರ ಜೀವನನ ಪ್ರೀತಿ ಬದಲಾಯಿಸುತ್ತೆ, ಇನ್ನು ಕೆಲವ್ರ ಜೀವನದಲ್ಲಿ ಪ್ರೀತಿನೇ ಬದಲಾಗೋಗಿರುತ್ತೆ ಯಜಮಾನ್ರೆ. ನಾವು ಒಗ್ಟೊಗ್ಟಾಗಿ ಮಾತಾಡ್ಬೇಡ ಕಣ. ನನ್ನ ಪ್ರಶ್ನೆ ಇಷ್ಟೇ, ಒಬ್ಬ ಮನುಷ್ಯನ ಜೀವನದಲ್ಲಿ ಎರಡೆರಡು ಸಲ ಪ್ರೀತಿ ಹುಟ್ಟಬೋದಾ ಅಂತ. ಅದಕ್ಕೆ ಉತ್ತರ ಕೊಡು ಮೊದಲು. ಯಜಮಾನ್ರೆ, ಪ್ರೀತಿ ವಿಷಯದಲ್ಲಿ ನಿಮಗೆ ಹೇಳೋಷ್ಟು ಜ್ಞಾನ ನನಗಿಲ್ಲ, ನನಗೆ ಅಷ್ಟು ಅನುಭವನೂ ಇಲ್ಲ ಯಜಮಾನ್ರೆ. ಆದರೂ ನಂಗೆ ತೋಚಿದ್ದನ್ನು ಹೇಳ್ತೀನಿ ಯಜಮಾನ್ರೆ. ಸತ್ಯವಾದ ಪ್ರೀತಿಗೆ ಸಾವಿಲ್ಲ ಯಜಮಾನ್ರೆ. ಆದರೆ ಎಷ್ಟೋ ಜನರ ಬದುಕಲ್ಲಿ ಸತ್ಯವಾದ ಪ್ರೀತಿ ಉಳಿಯೋದೇ ಇಲ್ಲ. ಒಂದಲ್ಲ ಒಂದು ಕಾರಣಕ್ಕೆ ಅಥವಾ ವಿಧಿಯಾಟಕ್ಕೋ ನಾವು ಪ್ರೀತಿಸೋರನ್ನ ದೂರ ಮಾಡ್ಕೋಬೇಕಾಗುತ್ತೆ. ಆದರೆ ಆ ದೇವರು ಆ ಬದುಕಿಗೆ ಮತ್ತೆ ಪ್ರೀತಿ ಕೊಡ್ತಾನೆ. ಆ ಪ್ರೀತಿನ ನಾವು ಕಂಡ್ಕೋಬೇಕಷ್ಟೇ ಯಜಮಾನ್ರೆ. ಆಹಾ, ಎಂಥ ಮಾತು ಹೇಳಿದ್ಯೋ. ಪ್ರೀತಿನ ಕಂಡ್ಕೊಳ್ಳೋದೇ ಜೀವನ. ನಿಜ ಯಜಮಾನ್ರೆ. ಒಂದು ಪ್ರೀತಿನ ಕಳ್ಕೊಳ್ಳೋಕ್ಕೆ ನೂರಾರು ಕಾರಣಗಳಿರ್ಬೋದು, ಆದರೆ ಮನಸ್ಸಲ್ಲಿ ಪ್ರೀತಿ ಹುಟ್ಟೋದಕ್ಕೆ ಯಾವ ಕಾರಣಗಳು ಬೇಕಾಗಿಲ್ಲ ಯಜಮಾನ್ರೆ. ಯಾಕಂದರೆ ಪ್ರೀತಿ ಅನ್ನೋದು ಹೃದಯಕ್ಕೆ ಸಂಬಂಧಪಟ್ಟಿರೋದು. ಹೃದಯಕ್ಕೆ ಯಾವ ಲೆಕ್ಕಾಚಾರನೂ ಬೇಕಾಗಿಲ್ಲ. ಹೃದಯಕ್ಕೆ ಪ್ರೀತಿಸೋದು ಅಷ್ಟೇ ಗೊತ್ತಿರುತ್ತೆ. ಥ್ಯಾಂಕ್ಸ್ ಕಣ. ನೀನು ವಯಸ್ಸಿನಲ್ಲಿ ಚಿಕ್ಕವನೇ ಆದರೂ ನಿನ್ನ ಮಾತುಗಳಲ್ಲಿ ತುಂಬ ಅರ್ಥ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ. ಯಜಮಾನ್ರು ಯಾಕೆ ಇದಕ್ಕಿದ್ದಂಗೆ ಪ್ರೀತಿ ಬಗ್ಗೆ ಕೇಳ್ತಿದ್ದಾರೆ? ಯಾಕೆ ಏನು ಅಂತಲೂ ಕೇಳಬೇಡ ಅಂತ ಹೇಳ್ತಿದ್ದಾರೆ. ಯಜಮಾನ್ರು ಕೇಳೋ ಧೈರ್ಯ ಅಂತೂ ನನಗಿಲ್ಲ. ಆದರೂ ಮನಸ್ಸು ಬದಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಜಮಾನ್ರ ಮನಸ್ಸಲ್ಲಿ ಏನಿದೆಯೋ? ಎಲ್ಲರೂ ಹೇಳ್ತಾ ಇರೋದು ಒಂದೇ, ಮನಸ್ಸಿನಲ್ಲಿ ಮತ್ತೆ ಪ್ರೀತಿ ಹುಟ್ಟೋದು ತಪ್ಪಿಲ್ಲ. ಆದರೆ ಆ ಪ್ರೀತಿನ ಆದಷ್ಟು ಬೇಗ ಹೇಳ್ಕೊಂಬಿಡ್ಬೇಕು. ಸರಿ, ಹೇಗಾದರೂ ಮಾಡಿ ಹೇಳ್ಕೊಂಬಿಡ್ತೀನಿ.